ಮಣ್ಣಿನ ಮಗನು ಇವನು ಕೊಡಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚನ್ನಮ್ಮನ ಮತಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಟೇಲ್ ಅವರ 52ನೇ ಹಾಗೂ ಪಿಕೆಪಿಎಸ್ ಅಧ್ಯಕ್ಷರಾದ ನಾನಾ ಸಾಹೇಬ್ ಪಟೇಲ್ ಇವರ 50ನೇ ಹುಟ್ಟುಹಬ್ಬದ ನಿಮಿತ್ತ ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಬುಕ್ ಮತ್ತು ಪೆನ್ ವಿತರಣೆ ನಂತರ ಶಾಸಕರು ಗ್ರಾಮಕ್ಕೆ ಆಗಮಿಸಿ ಮೇಕಲಮರಡಿ ಗ್ರಾಮಸ್ಥರೊಂದಿಗೆ ಕೇಕ್ ಕಟ್ ಮಾಡುವುದರ ಮುಖಾಂತರ ತಮ್ಮ 52ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಭಿಮಾನಿ ಬಳಗದ ವತಿಯಿಂದ ಅಂಗವಿಕಲರಿಗೆ ಹಾಗೂ ಬುದ್ಧಿಮಾಂದ್ಯರಿಗೆ ಸುಮಾರು 100 ಜನರಿಗೆ ಬಟ್ಟೆ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಡಿವಪ್ಪ ಮಾಳಣ್ಣವರ, ಸಚಿನ ಪಾಟೀಲ್, ಕಾಂಗ್ರೆಸ್ ಯುವ ಮುಖಂಡರು ಮಲ್ಲಿಕಾರ್ಜುನ್ ಕಲ್ಲೂಳಿ, ಸುಭಾಷ್ ರಾಮನಟ್ಟಿ, ರುದ್ರಗೌಡ ಪಾಟೀಲ್, ಸಿದ್ದಪ್ಪ ಕಡಬಿ, ಅಜ್ಜಪ್ಪ ಸತ್ಯಣ್ಣವರ, ಭಾಳೇಶ್ ಪೂಜಾರಿ, ರಾಜು ಕೂಗನೂವರ, ಬೀರಪ್ಪ ಗುಡಚಿ, ಫಕೀರಪ್ಪ ಮುಖಾಶಿ, ಶೇಖರ್ ವಡ್ಡಲ್ಗೋಳ, ಕಾಶಿಂ ಜಮಾದಾರ್, ಬಾಬು ಹೊಸ್ಮನಿ, ರಾಜು ಕಡಕೋಳ, ದಸ್ಕಿರಾ ಸಾಬಾ ಜಮಾದಾರ್, ರಾಜು ಹನಿಕೇರಿ, ಲಕ್ಷ್ಮಣ ಪೂಜಾರಿ, ಮಂಜುನಾಥ್ ಹೊಸ್ಮನಿ, ವಿಶಾಲ್ ಜಂಗಳಿ, ವಿನೋದ್ ಹೊಸ್ಮನಿ, ದಿಲವಾರ ಶಾಭಾಯಿ, ಬೀರಪ್ಪ ಗೊಡಚಿ, ಬಹದ್ದೂರ್ ನಾಯಕ, ಮಲ್ಲಿಕಾ ಶಿಲೆದಾರ್, ಯಲ್ಲಪ್ಪ ಸಿಗ್ಗಾವಿ, ಬಸವರಾಜ್ ಗಣಚಾರಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇದು 52ನೇ ಊಟದ ನಿಮಿತ್ತವಾಗಿ ಕೂಡಿದೆವು. ಊಟ ಹಬ್ಬದ ನಿಮಿತ್ತವಾಗಿ ನಾನು ಬೆಳಿಗ್ಗೆ 9ರಿಂದ ಅಡ್ಡಾಡ್ತೀನಿ, ಇನ್ನೂ ಮುಗಿವಲ್ಲ, ಇನ್ನೂ ಓಡಬೇಕಾಗೈತಿ. ಆದರೆ ವಿವಿಧ ಊಟ ಹಬ್ಬ ಅಂದ್ರೆ ಏನೈತಿ, ಎಲ್ಲೋ ಊಟ ಮಾಡ್ತೀನಿ ಹಂಗೆ ಹೋಗುವಂಥ ಮಾಡತ್ತಿಲ್ಲ. ಯಾರಿಗೂ ಸಹ ಬಡವರಿಗೆ ಈಗ ಇವತ್ತು ಕಾಸಿಮ್ ಇದಕ್ಕೆ ಮಾಡಿಕೊಟ್ಟ ಬಾಬು ಕೂಡೆ, ಸ್ವಲ್ಪ ದುರ್ಬಲರಿಗೆ, ಬೇಡಕರಿಗೆ, ಅವ್ರಿಗೆ ಏನಾರು ಹೆಲ್ಪ್ ಆಗುವಂಥ ರೀತಿಯಲ್ಲಿ ವಿದ್ಯಾರ್ಥಿನಿಯರಿಗೆ, ಅಲ್ಲಿ ಹೆಣ್ಮಕ್ಳಿಗೆ ಬೇರೆ 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 ಥರ ಅವ್ರವ್ರಿಗೆ ಏನೇನು ತಿಳಿದಕ್ಕೆ ಮಾಡಿದ್ದಾರೆ. ಲ್ಯಾಪ್ಟಾಪ್ ಅಂತ ಹಿಡ್ಕೊಂಡು, ಟ್ಯಾಬ್ ಹಿಡ್ಕೊಂಡು, ಸ್ಕೂಲ್ ನೋಟ್ಬುಕ್ ಹಿಡ್ಕೊಂಡು, ಸಸಿ ಹಿಡ್ಕೊಂಡು, ಸ್ಕೂಲ್ ಬ್ಯಾಗ್ಸ್, ಯಂತ್ರ ಹೊಲಿಗೆ ಯಂತ್ರ ಹಿಡ್ಕೊಂಡು ಇವತ್ತು ಇಲ್ಲಿ ಮತ್ತು ಅವರಿಗೆ ಜಾಕೆಟ್ಸ್ ಕೊಡುವಂಥ ಕಾರ್ಯಕ್ರಮವಾಗಿರೋ ಉದ್ದೇಶ ಇಷ್ಟ, ಒಂದು ಅರ್ಥಪೂರ್ಣವಾಗಿ ಊಟ ಹಬ್ಬ ಆಚರಿಸ್ಬೇಕು ಅನ್ನೋಂಥ ರೀತಿಯಿಂದ ಮಾಡಿದರು. ಇದನ್ನು ಎಲ್ಲ ಅಭಿಮಾನಿ ಬಳದವ್ರು ಮಾಡ್ಯಾರ. ನಂದು ₹1 ಕಾಂಟ್ರಿಬ್ಯೂಷನ್ ಇದೆ. ಎಲ್ಲ ಅವರ ಸ್ವಯಂ ಪ್ರೇರಿತವಾಗಿ ಎಲ್ಲರಿಗೂ ಮಾಡಿದರು. ನಾವು ಕೂಡ ಅವ್ರಿಗೆ ಅದೇ ರೀತಿಯಾಗಿ ನಡ್ಕೋಬೇಕಾಗ್ತದೆ. ಯಾಕಂದರೆ ಅಭಿಮಾನಿ ಬಳಗದವ್ರು ಏನೋ ಮಾಡ್ತಾರೆ ಅಂತಂದ್ರೂ ನಮ್ಮ ಲೀಡರ್ಸ್ ಕ್ವಾಲಿಟಿ ವರ್ಕ್ ಮಾಡ್ತಿರ್ತಾರೋ ನಾವು ಅವ್ರನ್ನ ಜಗತ್ತು ಕೊಡ್ಕೊಂಡು ಹೋಗ್ಬೇಕು. ಅವರಿಗೂ ಆ ಶಕ್ತಿ ದೇವ್ರು ಇನ್ನಷ್ಟು ಹಚ್ಕೊಡ್ಲಿ, ಅವರು ಬೆಳೀಲಿ, ನಮ್ಮನ್ನು ಬೆಳೆಸ್ಲಿ ಅಂತನ್ನುವಂಥ ಉದ್ದೇಶದಿಂದ ಬಂದಂಥ ಎಲ್ಲ ತಾಯಂದಿರಿಗಾತು, ನಮ್ಮ ವಿಕಲಚೇತನ ಎಲ್ಲ ಜನರಿಗೆ ನಾವೊಂದು ಕಿವಿ ಮಾತು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇರಲಿ, ಅದೇನೋ ದೇವರ ನಿಮಗೆ ಆ ಥರ ಇದನ್ನು ಕೊಟ್ಟಿದ್ದಾನಂತಂದ್ರೆ ಇನ್ನೊಂದು 6 ಸೆನ್ಸ್ ಇರ್ತೈತೆ ನಿಮ್ಗೆ. ಅದು ಎಲ್ಲದಕ್ಕಿಂತ ಸ್ಟ್ರಾಂಗ್ ಇರ್ತೈತೆ. ಯಾರಿಗೂ ದುಡ್ಡಿ ಕೊಡಬಾರ್ದು, ನೀವೇನು ಬೇಕಾದ್ರೂ ಸಾಧಿಸ್ಬೋದು. ಆ ರೀತಿ ಕೊಂದಲ್ಲಿ ನೀವು ಮುಂದುವರ್ಕೊಂತ ಹೋಗ್ಬೇಕು. ಒಂದು ವೃತ್ತಿ ಬೇಡ, ಒಂದು ಪ್ರೊಫೆಷನ್ ಏನಾದ್ರು ತೊಗೊಂಡು ಓಡಿದ್ರೆ ನಿಜವಾಗ್ಲೂ ನೀವು ಆ ಇದನ್ನು ಮುಟ್ತೀರಿ ಗುರಿ ಅಂತ ಹೇಳ್ತಾ, ಇಲ್ಲಿ ಬಂದು ತಾವೆಲ್ಲ ನಾನು ಹುಟ್ಟಬೇಕು ಶುಭಾಶಯ ತಿಳಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು